ಈ ಆಕ್ಟರ್ ಜಗನ್ಗೂ ಫ್ರಾಡ್ ಅಭಿಷೇಕ್ಗೂ ಎಲ್ಲೋ ಒಂಥರ ಎಣ್ಣೆ ಸೀಗೆಕಾಯಿ ಸಂಬಂಧ ಇದ್ದಂಗಿದೆ. ಅಭಿಷೇಕ್ ಪಾಲಿಗೆ ಜಗನ್ ಪಕ್ಕಾ ಅನ್ಲಕ್ಕಿ. ಅಭಿಷೇಕ ಹಿಂದೆ ಮಾಸ್ಟರ್ ಆನಂದ್ ಹೆಸರಿನಲ್ಲಿ ಮೋಸ ಮಾಡಿದ್ದ, ಯಶ್ ದರ್ಶನ್ ಅವರ ಹೆಸರಿನಲ್ಲೆಲ್ಲ ಮೋಸ ಮಾಡಿದ್ದ. ಆದರೆ ಹಿಂದೆ ಮೋಸ ಮಾಡಿದಾಗ ಯಾವತ್ತೂ ಸಿಕ್ಕಾಕೊಂಡಿರಲಿಲ್ಲ. ಒಂದು ಸಲ ಜಗನ್ ಹೆಸರಿನಲ್ಲಿ ಮೋಸ ಮಾಡೋದಕ್ಕೆ ಹೋದ ನೋಡಿ, ಅವರ ಗೆಳೆಯರ ಕೈಲಿ ಸಿಕ್ಕಾಕೊಂಡು ಒದೆತಿದ್ದ. ಈ ಸಲ ನೇರವಾಗಿ ಲಾಕಪ್ಪೇ ಸೇರ್ದ. ಫೈನಲಿ ವಂಚಕ ಅಭಿಷೇಕ್ ಸ್ಲೇಟ್ ಹಿಡಿದ. ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಇಷ್ಟರಲ್ಲೇ ಪೊಲೀಸರು ತಮ್ಮ ಕಸ್ಟಡಿಗೆ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಗ ಅದ್ಯಾವ್ಯಾವ ಸೆಲೆಬ್ರಿಟಿಗಳ ಹೆಸರಲ್ಲಿ ಏನೇನು ವಂಚಿಸಿದ್ದು ಗೊತ್ತಾಗುತ್ತೋ ಭಗವಂತನೇ ಬಲ್ಲ. ಆದ್ರೆ ಈ ಅಭಿಷೇಕ್ ಅರೆಸ್ಟ್ ಆಗಿದ್ದು ಮಾತ್ರ ಇದೇ ಮೊದಲು. ಈಗ ಅವನು ನಮ್ಮ ಕಸ್ಟಡಿಗೆ ತಗೊಂಡು ಪೊಲೀಸ್ ಈಗ ಸದ್ಯಕ್ಕೆ ಅವ್ನು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾನೆ. ಅವನ ಮೇಲೆ ನಾವು ಇಂಪರ್ಸನೇಷನ್ ಮತ್ತು ಚೀಟಿಂಗ್ ಪ್ರಕರಣ ಮಾಡಿದ್ದೀವಿ. ಯಾಕಂದರೆ ರಾಧಿಕಾ ಪಂಡಿತ್ ಅವ್ರ ಹೆಸರು ಹೇಳ್ಕೊಂಡು ಅವನು ಬೇರೆ ಜನರಿಗೆ ಸಂಪರ್ಕ ಮಾಡಿದ್ದಾನೆ. ಸೊ ಇದು ಇಂಪರ್ಸನೇಷನ್ ಮತ್ತು ಚೀಟಿಂಗ್ ಆಗುತ್ತೆ. ಸೊ ಅದರ ಅಡಿಯಲ್ಲಿ ನಾವು ಕೇಸನ್ನು ಮಾಡಿದ್ದೀವಿ. ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೀವಿ. ನಿನ್ನೆ ಅವನು ಪೊಲೀಸ್ ಕಸ್ಟಡಿ ತೊಗೊಂಡು ಈಗೇನು ನಿನ್ನೆ ನಮಗೂ ಕೂಡ ಮಾಹಿತಿ ಬಂದಿತ್ತು ದಟ್ ಈ ಹಿಂದೆನೂ ಕೂಡ ಇವನು ಬೇರೆ ಬೇರೆ ಜನರದ ಒಂದು ಹೆಸರನ್ನು ಬಳಸ್ಕೊಂಡು ಇದೇ ರೀತಿ ಅಪರಾಧ ಮಾಡಿದ್ದ ಅಂತ. ಸೊ ಅದ್ರ ಬಗ್ಗೆನೂ ಹೆಚ್ಚಿನ ತನಿಖೆನ ಮಾಡಿ ಯಾವ್ಯಾವ ಪೊಲೀಸ್ ಸ್ಟೇಷನಲ್ಲಿ ಇದ್ರ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಅವ್ರಿಗೂ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಇನ್ಮೇಲೆ ಒಂದೊಂದೇ ಕೇಸ್ಗಳು ನ್ಯಾಯಾಲಯದ ಚೌಕಟ್ಟಿನೊಳಗೆ ಬರುತ್ತವೆ. ಸದ್ಯಕ್ಕೆ ರಾಧಿಕಾ ಪಂಡಿತ್ ಕೇಸಿನ ಡೀಟೇಲ್ ಮಾತ್ರ ಸಂದೀಪ್ ಸಾಹೇಬ್ರ ಹತ್ರ ಇದೆ. ಆಕೆ ಕಂಪ್ಲೇಂಟ್ ಕೊಟ್ಟು ಒಂದೇ ಒಂದು ದಿನದಲ್ಲಿ ಅಭಿಷೇಕ್ನನ್ನ ಹಿಡ್ಕೊಂಡ್ಬಂದು ನಿಲ್ಲಿಸಿದ್ದಾರೆ ಪೊಲೀಸರು. ಸೊ ಈ ಒಂದು ಪ್ರಕರಣವನ್ನು ನಾವು ಅತಿ ಶೀಘ್ರದಲ್ಲಿ ಪತ್ತೆ ಮಾಡಿದ್ವಿ. ಇದರಲ್ಲಿ ಯಾವ ಮೊಬೈಲ್ ಹ್ಯಾಂಡ್ಸೆಟ್ಟಿಂದ ರಾಧಿಕಾ ಪಂಡಿತ್ ಅವರು ನಂಬರಿಂದ ಅವನು SMS ಕಳಿಸ್ತಾ ಇದ್ದ, ಅದೇ ಹ್ಯಾಂಡ್ಸೆಟ್ಟಲ್ಲಿ ಬೇರೆ ಬೇರೆ ಅವನ ಪರ್ಸ್ನಲ್ ನಂಬರು ಕೂಡ ಉಪಯೋಗ ಮಾಡಿದ್ದ. ಸೊ ಆದ್ದರಿಂದ ಆ ಮೊಬೈಲ್ದು ಒಂದು IMEI ನಂಬರ್ನ ಟ್ರ್ಯಾಕ್ ಮಾಡಿ ಅವನ್ನ ಕೋಲಾರಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ. ಮತ್ತು ಈ ಒಂದು ಅಪರಾಧಕ್ಕೆ ಯಾವ ಒಂದು ಮೊಬೈಲನ್ನು ಉಪಯೋಗ ಮಾಡಿದ್ದ ಅದನ್ನು ಕೂಡ ನಾವು ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಕೊಡ್ತಾ ಇದ್ದೀವಿ. ಇದನ್ನ ನೋಡಿದ್ರೆ ತೀರಾ ಪಳಗಿದ ಕ್ರಿಮಿನಲ್ ಥರ ಅನ್ಸಲ್ಲ. ಆದ್ರೆ ಅವನು ರಾಧಿಕಾ ಪಂಡಿತ್ ಬಳಸ್ತಾ ಇದ್ದ ನಂಬರ್ ಅನ್ನ ಹೈಜಾಕ್ ಮಾಡ್ಕೊಂಡಿದ್ದು ಮಾತ್ರ ಅದರಲ್ಲಿ ಪಕ್ಕಾ ಪಳಗಿದವನ ಥರಾನೇ. ಇವನು ಈ ವೋಡಾಫೋನ್ ಕಂಪನಿಗೆ ಫೋನ್ ಮಾಡಿ ಅಂದರೆ ಈ ವ್ಯಕ್ತಿ ಆರೋಪಿ ಏನಿದ್ದಾನೆ ಅವನು ರಾಧಿಕಾ ಪಂಡಿತ್ ಅವರು ನಾನು ಫ್ರೆಂಡ್ ಇದ್ದೀನಿ, ಅವ್ರದ್ದು ಮೊಬೈಲ್ ಕಳೆದೋಗಿದೆ, ಸೊ ಹಾಗಾಗಿ ಅವ್ರ ಹತ್ರ ಇದ್ದಂಥ ಏನು ಸಿಮ್ ನಂಬರ್ ಇದೆ ಅದನ್ನು ಡಿಆಕ್ಟಿವೇಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾನೆ. ಸೊ ಆ ಒಂದು ಫೋನ್ ಕಾಲ್ ಮೇರೆಗೆ ಆ ನಂಬರನ್ನು ಅವರು ಡಿಆಕ್ಟಿವೇಟ್ ಮಾಡಿದ್ದಾರೆ. ಹಾಗಾದ್ರೆ ಯಾರಾದ್ರೂ ಯಾರ ನಂಬರನ್ನಾದ್ರೂ ಹೀಗೆ ಡಿಆಕ್ಟಿವೇಟ್ ಮಾಡಿಬಿಡಬಹುದಾ? ವಡಾಫೋನ್ ಕಂಪನಿಯವರು ಹಿಂದೆ ಮುಂದೆ ನೋಡದೆ ಈ ರೀತಿ ಮಾಡ್ತಾರಾ? ಈ ಕೇಸ್ನಲ್ಲಿ ಹಾಗಾಗೋದಕ್ಕೆ ಕಾರಣವಾಗಿದ್ದು ಜಗನ್ ಹೆಸರು. ಈ ಅಭಿಷೇಕ್ ರಾಧಿಕಾ ನಂಬರ್ಗೆ ಕೈ ಹಾಕೋ ಮೊದಲು ವಡಾಫೋನ್ ಕಂಪನಿಗೆ ಅದು ಇದು ಸಮಸ್ಯೆ ಅಂತ ಕಾಲ್ ಮಾಡಿ ಹುಡುಗಿ ಒಬ್ಬಳ ಹತ್ರ ಜಗನ್ ಹೆಸರಲ್ಲಿ ಮಾತಾಡಿ ಆಕೆಯ ಸ್ನೇಹ ಗಳಿಸಿದ್ದ. ಅವಳ ಹತ್ರನೇ ರಾಧಿಕಾ ಫೋನ್ ಕಳೆದು ಹೋಗಿದೆ ಅಂತ ಹೇಳಿ ಆ ನಂಬರ್ ಡಿಆಕ್ಟಿವೇಟ್ ಮಾಡಿಸಿ ಡೂಪ್ಲಿಕೇಟ್ ಸಿಮ್ ತಗೊಂಡಿದ್ದ. ಆ ಸಿಮ್ ಅಲ್ಲಿ ಆಟ ಆಡೋದಕ್ಕೆ ಶುರುವಾಗಿ 2-3 ದಿನಕ್ಕೆ ವಿಷಯ ರಾಧಿಕಾ ಪಂಡಿತ್ಗೆ ಹೋಗಿದೆ. ಕೂಡಲೇ ಆಕೆ ಬ್ಲಾಕ್ ಮಾಡಿಸಿದ್ದಾರೆ. ಅದು ಅಭಿಷೇಕ್ಗೆ ಗೊತ್ತಾಗುತ್ತೆ. ಹಾಗಾಗಿ ಆತ ಸ್ವಲ್ಪ ದಿನ ವೇಟ್ ಮಾಡಿ ನಂತರ ಮತ್ತೆ ತನ್ನ ವಡಾಫೋನ್ ಫ್ರೆಂಡ್ಗೆ ಕಾಲ್ ಮಾಡಿ ರಾಧಿಕಾ ಮೊಬೈಲ್ ವಾಪಸ್ ಸಿಕ್ಕಿದೆ, ಆಕ್ಟಿವ್ ಮಾಡಿ ಅಂತ ಹೇಳಿ ಮಾಡಿಸ್ಕೊಂಡಿದ್ದ. ಸ್ವಲ್ಪ ದಿನ ಆದಮೇಲೆ ಇದೇ ವ್ಯಕ್ತಿ ಮತ್ತೆ ಫೋನ್ ಮಾಡಿ ಆ ಮೊಬೈಲ್ ಹ್ಯಾಂಡ್ಸೆಟ್ ಸಿಕ್ಕಿದೆ, ಆದರೆ ಅದು ಸಿಮ್ ಕಾರ್ಡ್ ಕೆಟ್ಟೋಗಿದೆ, ಸೊ ಹಾಗಾಗಿ ಅದೇ ನಂಬರನ್ನು ಇನ್ನೊಂದು ಸಿಮ್ ಕಾರ್ಡಿಗೆ ಹಾಕ್ಕೊಡಿ ಅಂತ ಕೇಳಿದ್ಮೇಲೆ ಅದೇ ರೀತಿ ಅವರು ಆ ಮೊಬೈಲ್ ನಂಬರನ್ನು ಆಕ್ಟಿವೇಟ್ ಮಾಡಿಕೊಂಡು ಬೇರೆ ಸಿಮ್ ಕಾರ್ಡಲ್ಲಿ ಹಾಕ್ಕೊಟ್ಟಿದ್ದಾರೆ. ಇಷ್ಟಾದ ಮೇಲೆ ಆತ ಮೊದಲು ಮಾಡಿದ್ದು ಆ ನಂಬರ್ನಿಂದ ಪರಿಚಯದವರಿಗೆ ನನ್ನ ಮೊಬೈಲ್ ಕೆಟ್ಟು ಹೋಗಿ ಕಾಂಟ್ಯಾಕ್ಟ್ಸ್ ಕಳ್ಕೊಂಡಿದ್ದೀನಿ, ಇಂಡಸ್ಟ್ರಿಯವರೆಲ್ಲರ ನಂಬರು ಸ್ವಲ್ಪ ಮೇಲ್ ಮಾಡ್ತೀರಾ ಅಂತ ಅವರು ಕಳಿಸಿದ್ದಾರೆ. ಅಭಿಷೇಕ್ ಹೀಗೆ ಮಾಡಿದ್ದು ಆತನ ಕಾಂಟ್ಯಾಕ್ಟ್ಗಳನ್ನ ವಾಪಸ್ ತಗೊಳ್ಳೋದಕ್ಕೆ. ಯಾವಾಗ ಅವನು ಮಾಸ್ಟರ್ ಆನಂದ್ ಕೈಗೆ ಸಿಕ್ಕಿ ಬಿದ್ದಿದ್ನೋ ಆಗ ಅವರು ಇವನ ಮೊಬೈಲ್ ಇಟ್ಕೊಂಡು ಕಳಿಸಿದ್ರು. ಅದರಿಂದಾಗಿ ಇವನು ಇಂಡಸ್ಟ್ರಿಯ ಕಾಂಟ್ಯಾಕ್ಟ್ ಎಲ್ಲ ಕಳ್ಕೊಂಡಿದ್ದ. ಅದನ್ನ ವಾಪಸ್ ರಾಧಿಕಾ ಪಂಡಿತ್ ನಂಬರಲ್ಲಿ ಕೇಳಿದ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಹಾಗೆ ಮಾಡಿ ಸಾಕಷ್ಟು ಕಾಂಟ್ಯಾಕ್ಟ್ಗಳನ್ನ ತಗೊಂಡ. ಆ ನಂತರ ಸುಮ್ಮನಿರೋದಕ್ಕಾಗದೆ ರಾಧಿಕಾ ಹೆಸರಲ್ಲಿ ಮೆಸೇಜ್ ಮಾಡುವುದಕ್ಕೆ ಶುರು ಮಾಡಿದ್ದ.
ಆ ಬಗ್ಗೆ ನಮ್ಮ ವರದಿಗಾರ ಅಶೋಕ್ ರಾಧಿಕಾ ಪಂಡಿತ್ ಗಮನಕ್ಕೆ ತಂದರು. ಕಂಪ್ಲೇಂಟ್ ಕೊಡಬೇಕು, ಈಗ ಶುರು ನಾಳೆ ಮಾಡಬೇಕು. ಹೆಚ್ಚು ಕಡಿಮೆ ಆಗ್ಬಿಟ್ರೆ ನೀವು ಸುಮ್ಮನೆ ಆಗಿದ್ರಿ ಇಷ್ಟು ದಿನ ಅಂದ್ಬಿಡ್ತಾರೆ. ಹೌದು. ಅಂಡ್ ಪ್ಲಸ್ ಇದು ಹೊರಗಡೆ ಬಂದ್ರೆ ನಮಗೆ ಕಷ್ಟ ಆಗುತ್ತೆ. ಇನ್ ಕೇಸ್ ನಾವು ಅವ್ರನ್ನ ಹಿಡ್ಕೋಬೇಕು ಅಂದ್ರೂ ಕೂಡ ನಾಳೆ ನೀವು ಕೊಡ್ತೀರಾ? ಆಶ್ಚರ್ಯ ಅಂದ್ರೆ ರಾಧಿಕಾ ಹೀಗೆ ಹೇಳ್ತಾ ಇದ್ದಾಗಲೇ ಮಾಸ್ಟರ್ ಕಿಶನ್ ನಂಬರ್ಗೆ ರಾಧಿಕಾ ನಂಬರ್ನಿಂದ ಮೆಸೇಜ್ ಬರುತ್ತೆ. ಅವರು ಅದನ್ನ ತಂದು ತೋರಿಸ್ತಾರೆ. ಎಲ್ಲಿದ್ದೀರಾ? ನನ್ಗೆ ಡೌಟ್ ಬಂತು. ಹಾಯ್ ಕಿಶನ್ ಪುಟ್ಟ ಅಂತ ಕರೆಯಲ್ಲ, ಗೊತ್ತು ನನಗೆ. ಎಲ್ಲಿದ್ದೀರಾ ಅಂದ್ರೆ ಬಹದ್ದೂರ್ ಶೂಟಿಂಗ್ ಅಲ್ಲಿ ಇದ್ದೀನಿ ಅಂತ. ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹೋಗಿದೆ. ಕೂಡಲೇ ಇದರ ಸೀರಿಯಸ್ನೆಸ್ ಅರಿತ ರಾಧಿಕಾ ತಂದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಅದಾದ ಮೇಲೆ ಮೊನ್ನೆ ದಿಲ್ವಾಲ ಇದರದ ಇದ್ದಾಗ ಬರೋಕ್ಕೆ ಶುರು ಆಯಿತು ಮೆಸೇಜು ಅಂತ ಹೇಳಿದ್ರು. ಆವಾಗ ನಾನು ತಿಳ್ಕೊಂಡೆ ಇದು ಮಾಡಬೇಕಂತ ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ನಾನು ಕಂಪ್ಲೇಂಟ್ ಕೊಟ್ಟೆ. ಇವರು ಕಂಪ್ಲೇಂಟ್ ಕೊಟ್ಟು ಆರೋಪಿ ಅರೆಸ್ಟ್ ಆಗೋವರೆಗೂ ರಾಧಿಕಾ ಪಂಡಿತ್ ಹೆಸರಲ್ಲಿ ಫೇಕ್ ನಂಬರ್ ಇಟ್ಕೊಂಡವನು ನಾವು ಹಿಂದೆ ಎಪಿಸೋಡ್ ಮಾಡಿದ್ದ ಹುಡುಗ ಅಭಿಷೇಕನೇ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಈ ಹಿಂದೆ ಕಲಾವಿದರ ನಕಲಿ ಫೇಸ್ಬುಕ್, ನಕಲಿ ನಂಬರು ಇಟ್ಕೊಂಡು ಅಭಿಮಾನಿಗಳನ್ನ ಯಾಮಾರಿಸ್ತಾ ಇದ್ದ ಅಭಿಷೇಕ ಈಗ ನಂಬರ್ ಅನ್ನೇ ಡೂಪ್ಲಿಕೇಟ್ ಮಾಡಿಕೊಂಡು ಯಾಮಾರಿಸುವ ಮಟ್ಟಕ್ಕೆ ಹೋಗಿದ್ದಾನೆ. ಇನ್ನು ಇವನ ಸುಮ್ಮನೆ ಬಿಟ್ರೆ ಏನೇನ್ ಅವಾಂತರ ಸೃಷ್ಟಿಯಾಗುತ್ತೆ ಹೇಳಕ್ಕಾಗಲ್ಲ. ಎನಿಹೋ ಸದ್ಯಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಈ ವಂಚಕನನ್ನ ಜೈಲಿಗೆ ಕಳಿಸಿದ್ದಾರೆ. ಆದ್ರೆ ವಾಪಸ್ ಯಾವಾಗ ಬರ್ತಾನೆ ಹೇಳಕ್ಕಾಗಲ್ಲ. ಯಾವುದಕ್ಕೂ ಇವನ ಬಗ್ಗೆ ಹುಷಾರಾಗಿದೆ. ಇಂಥವ್ರ ಬಗ್ಗೆ ಮಾತ್ರ ಹುಷಾರಾಗಿರೋದಲ್ಲ, ಇವನಿಗಿಂತಲೂ ದೊಡ್ಡ ದೊಡ್ಡ ನೀಚರು ನಮ್ಮ ನಡುವೆ ಇದ್ದಾರೆ. ಅವರು ರಂಗಿನ ಮಾತಾಡಿಕೊಂಡೇ ರಕ್ತ ಹೀರ್ಬಿಡ್ತಾರೆ. ಅಂಥ ಒಬ್ಬ ದುಷ್ಟನ ಕಥೆ ನಾನಿವತ್ತು ನಿಮಗೆ ಹೇಳ್ತೀನಿ. ಅವನು ಏನು ಮಾಡ್ದ ಅನ್ನೋದನ್ನು ಹೇಳಿಬಿಟ್ರೆ ಕುದಿಯೋ ಎಣ್ಣೆಯಲ್ಲಿ ಮುಳುಗಿಸಿ ಸಾಯಿಸಬೇಕು ಅಂತ ನೀವೇ ಹೇಳ್ತೀರಿ. ಒಂದು ಸಣ್ಣ ಬ್ರೇಕ್ ಆದಮೇಲೆ ಆ ಸ್ಟೋರಿ.